ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಗರ್ಭಗುಡಿ IVF ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. IVF ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರೂಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 9071240005ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ. ಈ ಆಫರ್ ಡಿಸೆಂಬರ್ 31, 2024 ಮಾತ್ರ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಟ್ಯಾಕ್ಸ್ ವಿಚಾರದಲ್ಲಿ, ಇನ್ಕಮ್ ಟ್ಯಾಕ್ಸ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ದೊಡ್ಡ ಹೆಜ್ಜೆ ಇಡೋಕೆ ಮುಂದಾಗಿದೆ. ಭಾರಿ ಪ್ರಮಾಣದಲ್ಲಿ ಆದಾಯ ತೆರಿಗೆ ಇಳಿಸೋಕೆ ಮುಂದಾಗಿದೆ ಅನ್ನೋ ಮಾಹಿತಿ ಈಗ ವರದಿಯಾಗ್ತಾ ಇದೆ. ಕನ್ಫರ್ಮ್ ಘೋಷಣೆ ಇನ್ನೂ ಆಗಿಲ್ಲ, ಆದರೆ ಆದಾಯ ತೆರಿಗೆ ಇಲಾಖೆಯ ಮೂಲಗಳ ಮಾಹಿತಿ, ಹೆಸರು ಬಹಿರಂಗಪಡಿಸೋಕೆ ಇಚ್ಛಿಸದ ಕೇಂದ್ರದ ಹಣಕಾಸು ಇಲಾಖೆಯ ಅಧಿಕಾರಿಯ ಸೋರ್ಸಸ್ನಿಂದ ಈ ಮಾಹಿತಿ ಲಭ್ಯವಾಗ್ತಾ ಇದೆ. ಹೊಸ ವರ್ಷದ ಆರಂಭದಲ್ಲೇ ಜನವರಿ ಕಳೆದ ಬಳಿಕ ಫೆಬ್ರವರಿ ಮೊದಲ ದಿನ ಬಜೆಟ್ ಮಂಡಿಸುವಾಗ ಅದನ್ನು ಅನೌನ್ಸ್ ಮಾಡಲಾಗುತ್ತೆ ಅಂತ ರಾಷ್ಟ್ರೀಯ ಮಾಧ್ಯಮಗಳು ರಿಪೋರ್ಟ್ ಮಾಡೋಕೆ ಶುರು ಮಾಡಿವೆ. ಎಷ್ಟು ವಾರ್ಷಿಕವಾಗಿ 15 ಲಕ್ಷ ರೂಪಾಯಿವರೆಗೆ ಆದಾಯ ಇರೋರಿಗೆ ದೊಡ್ಡ ಪ್ರಮಾಣದಲ್ಲಿ ತೆರಿಗೆಯಲ್ಲಿ ಕಡಿತ ಉಂಟಾಗುತ್ತೆ, ವಿನಾಯಿತಿ ಉಂಟಾಗುತ್ತೆ ಅಂತ. ಆದರೆ ಕಂಪ್ಲೀಟ್ ಝೀರೋ ಟ್ಯಾಕ್ಸ್ ಮಾಡ್ತಾರಾ 15 ಲ್ಯಾಕ್ ತನಕ ಇನ್ಕಮ್ ಇರೋರಿಗೆ, ಅಥವಾ ದೊಡ್ಡ ಪ್ರಮಾಣದಲ್ಲಿ ತೆರಿಗೆಯನ್ನು ಕಟ್ ಮಾಡಿ ರಿಲೀಫ್ ಕೊಡಲಾಗುತ್ತಾ, ಯಾವ ಮೆಥಡಾಲಜಿಯನ್ನು ಫಾಲೋ ಮಾಡಲಾಗುತ್ತೆ ಸ್ಪಷ್ಟ ಇಲ್ಲ ಇನ್ನೂ ಕೂಡ. ಆದರೆ ಈ ಬ್ರಾಕೆಟ್ನಲ್ಲಿ 15 ಲ್ಯಾಕ್ ತನಕ ಇನ್ಕಮ್ ಇರೋರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ನ ಭಾರತೀಯರು ದೊಡ್ಡ ಪ್ರಮಾಣದಲ್ಲಿ ಇರೋ ಕಾರಣದಿಂದಾಗಿ ಅವರಿಗೆ ರಿಲೀಫ್ ಕೊಟ್ಟರೆ ಮಾರ್ಕೆಟ್ನಲ್ಲಿ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಅವ್ರ ಹತ್ರ ದುಡ್ಡು ಉಳಿಯುತ್ತೆ ಕೈಯಲ್ಲಿ, ಆಮೇಲೆ ಖರ್ಚು ಮಾಡೋಕೆ ಶುರು ಮಾಡ್ತಾರೆ, ಆರ್ಥಿಕ ಚಟುವಟಿಕೆಗೆ ಪುಷ್ ಸಿಗುತ್ತೆ ಅನ್ನೋ ಲೆಕ್ಕಾಚಾರ. ಸದ್ಯ ನ್ಯೂ ಟ್ಯಾಕ್ಸ್ ರಿಜೀಮ್ ಪ್ರಕಾರ 7-7.5 ಲಕ್ಷ ರೂಪಾಯಿ ತನಕ ಯಾವುದೇ ತೆರಿಗೆ ಕಟ್ಟಬೇಕು ಅಂತಿಲ್ಲ. ಆದರೆ 15 ಲಕ್ಷ ಬ್ರ್ಯಾಕೆಟ್ನವರಿಗೆ 20-30% ಟ್ಯಾಕ್ಸ್ ಬೀಳುತ್ತೆ. ಹೀಗಾಗಿ 15 ಲಕ್ಷದವರೆಗೆ ವಿನಾಯಿತಿ ಕೊಟ್ಟರೆ ದೊಡ್ಡ ಸಂಖ್ಯೆಯ ಜನರಿಗೆ, ಅದರಲ್ಲೂ ಕೂಡ ಅರ್ಬನ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ರಿಲೀಫ್ ಸಿಗೋದು ಗ್ಯಾರಂಟಿ. ಅಂದಹಾಗೆ ಇತ್ತೀಚೆಗೆ ಭಾರತದ ಆರ್ಥಿಕತೆಯ ಓಟ ಸ್ವಲ್ಪ ಹಿನ್ನಡೆಯಾಗಿತ್ತು. ಸೆಪ್ಟೆಂಬರ್ ಕ್ವಾರ್ಟರ್ನಲ್ಲಿ 5.4%ಗೆ ಇಳಿದಿತ್ತು. ಅದಕ್ಕೆ ಕನ್ಸಂಪ್ಷನ್ನಲ್ಲಿ ಆಗಿರೋ ಕುಸಿತ ಒಂದು ದೊಡ್ಡ ಪ್ರಮಾಣದ ಕೊಡುಗೆಯನ್ನು ಕೊಟ್ಟಿತ್ತು. ಜನ ಜಾಸ್ತಿ ಖರ್ಚು ಮಾಡ್ತಿಲ್ಲ, ಯಾಕಂದ್ರೆ ಕೈಯಲ್ಲಿ ಜಾಸ್ತಿ ದುಡ್ಡು ಉಳಿತಿಲ್ಲ ಅಂತ. ಹಾಗಾಗಿ ದೊಡ್ಡ ಪ್ರಮಾಣದ ಟ್ಯಾಕ್ಸ್ ರಿಲೀಫ್ ಕೊಡೋಕೆ ಈ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಮುಂದಾಗ್ತಿದೆ ಅನ್ನೋ ಮಾಹಿತಿಯನ್ನ ಕೇಂದ್ರ ಹಣಕಾಸು ಇಲಾಖೆಯ ಮೂಲಗಳು ನೀಡ್ತಾ ಇವೆ. ಆದರೆ ಹೊಸ ಟ್ಯಾಕ್ಸ್ ವಿನಾಯಿತಿಯಿಂದ ಒಂದು ವೇಳೆ ಬಂದರೆ ಎಷ್ಟರ ಮಟ್ಟಿಗೆ ಸರ್ಕಾರಕ್ಕೆ ಇನ್ಕಮ್ ಲಾಸ್ ಆಗುತ್ತೆ, ಇದರಿಂದ ಅದನ್ನು ಫುಲ್ಫಿಲ್ ಮಾಡೋಕೆ ಸರ್ಕಾರ ಬೇರೆಲ್ಲಿ ಟ್ಯಾಕ್ಸ್ ಹೆಚ್ಚಳ ಮಾಡುತ್ತೆ, ಬೇರೆ ಯಾವ ಬ್ರಾಕೆಟ್ನವರಿಗೆ ಜಾಸ್ತಿ ಮಾಡುತ್ತೆ, ಇನ್ನೂ ಕೂಡ ಸ್ಪಷ್ಟ ಇಲ್ಲ. ಆದರೆ ಸ್ನೇಹಿತರೆ, ಭಾರತದಲ್ಲಿ 2 ರೀತಿ ಟ್ಯಾಕ್ಸ್ ಅಲ್ವಾ, ಮುಖ್ಯವಾಗಿ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಅಂದರೆ GST, ಪೆಟ್ರೋಲ್ ಮೇಲೆ ಬರೋ ಟ್ಯಾಕ್ಸು ಅವೆಲ್ಲ ಇರ್ತಾವಲ್ಲ, ಅದು ಒಂದು ಸೈಡ್ ಆಯಿತು. ಇನ್ನೊಂದು ಇನ್ಕಮ್ ಟ್ಯಾಕ್ಸ್, ಅವು ಡೈರೆಕ್ಟ್ ಟ್ಯಾಕ್ಸಸ್. ಆ ಡೈರೆಕ್ಟ್ ಟ್ಯಾಕ್ಸಸ್ನಲ್ಲಿ 1 ಕೋಟಿಗಿಂತ ಹೆಚ್ಚು ಆದಾಯ ಇರೋರು, ವಾರ್ಷಿಕ ಆದಾಯ ಇರೋರ ಕೊಡುಗೆನೇ ಜಾಸ್ತಿ ಇದೆ, ಉಳಿದವರ ತೆರಿಗೆ ಪಾಲು ಕಮ್ಮಿ ಇದೆ. ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ರಿಲೀಫ್ ಕೊಟ್ಟರೂ ಕೂಡ, 15 ಲಕ್ಷ ತನಕ ರಿಲೀಫ್ ಕೊಟ್ಟರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರಕ್ಕೆ ಇನ್ಕಮ್ನಲ್ಲಿ ಕೊರತೆ ಆಗೋದಿಲ್ಲ ಅನ್ನೋ ಲೆಕ್ಕಾಚಾರಗಳು ಕೂಡ ಇದ್ದಾವೆ. ಆದರೆ ಸ್ಪಷ್ಟವಾಗಿ ಸರ್ಕಾರ ಇನ್ನಷ್ಟೇ ಇದ್ರ ಬಗ್ಗೆ ಡೇಟಾವನ್ನು ಕೊಡಬೇಕಾಗಿದೆ, ಅಥವಾ ಫೈನಲ್ ಅನೌನ್ಸ್ಮೆಂಟನ್ನು ಮಾಡಬೇಕಾಗಿದೆ. ಅದು ಬಜೆಟ್ ಮಂಡನೆ ಆದಮೇಲಷ್ಟೇ ಸಾಧ್ಯ. ಸೊ ಅಲ್ಲಿವರೆಗೂ ಈ ಕುತೂಹಲ ಹಾಗೂ ಒಂದಷ್ಟು ಸ್ಪೆಕ್ಯುಲೇಷನ್, ಊಹಾಪೋಹ ಇದ್ದೇ ಇರುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಚೆನ್ನೈನಲ್ಲಿ ಅತ್ಯಾಚಾರ ಪ್ರಕರಣವೊಂದು ತೀವ್ರ ಕೋಲಾಹಲಕ್ಕೆ ಕಾರಣ ಆಗಿದೆ. ಅಲ್ಲಿನ ಪ್ರತಿಷ್ಠಿತ ಅಣ್ಣಾ ಯೂನಿವರ್ಸಿಟಿಯ ಎಂಜಿನಿಯರಿಂಗ್ ವಿದ್ಯಾರ್ಥಿನಿಯೊಬ್ಬರ ಮೇಲೆ ಅತ್ಯಾಚಾರ ಎಸಗಲಾಗಿದೆ. ಇದು ಕೂಡ ಕಾಲೇಜ್ ಕ್ಯಾಂಪಸ್ನಲ್ಲೇ ಈ ಕೃತ್ಯ ನಡೆದಿದೆ. ಸಂತ್ರಸ್ತ ವಿದ್ಯಾರ್ಥಿನಿ ಪೊಲೀಸ್ ಹೆಲ್ಪ್ ಲೈನ್ಗೆ ಕಾಲ್ ಮಾಡಿ ದೂರು ಕೊಟ್ಟ ಬೆನ್ನಲ್ಲೇ ಸ್ಥಳೀಯ ಪೊಲೀಸರು ಶಂಕಿತನನ್ನ ಅರೆಸ್ಟ್ ಮಾಡಿದ್ದಾರೆ. ಈತನನ್ನ 37 ವರ್ಷದ ಜ್ಞಾನಶೇಖರನ್ ಅಂತ ಗುರುತಿಸಲಾಗಿದೆ. ಈತ ಆ ವಿದ್ಯಾರ್ಥಿನಿಗೆ ಆಕೆ ಇನ್ನೊಬ್ಬ ಹುಡುಗನೊಂದಿಗೆ ಇರೋ ದೃಶ್ಯವನ್ನ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಈ ರೀತಿ ಮಾಡಿದ್ದ ಅಂತ ಹೇಳಲಾಗ್ತಿದೆ. ಅಲ್ಲದೆ 2011ರಲ್ಲೂ ಕೂಡ ಇದೇ ರೀತಿ ಕಾಲೇಜ್ ಕ್ಯಾಂಪಸ್ ಒಂದರಲ್ಲಿ ಮಹಿಳೆಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಕ್ಕೆ ಅರೆಸ್ಟ್ ಆಗಿದ್ದ. ಹೀಗೆ ಈತನ ವಿರುದ್ಧ 15 ಕ್ರಿಮಿನಲ್ ಕೇಸ್ಗಳಿದಾವೆ. ಆದರೆ ಮತ್ತೆ ಈ ರೀತಿ ಮಾಡುವಲ್ಲಿ ಆತ ಯಶಸ್ವಿಯಾಗಿದ್ದಾನೆ. ಆದರೆ ಈಗ ಪೊಲೀಸರು ಮತ್ತೆ ಆತನನ್ನು ನಾವು ಬಂಧಿಸಿದ್ದೀವಿ ಅಂತ ಈಗ ಹೇಳ್ತಾ ಇದ್ದಾರೆ. ಕಾಲೇಜು ಆವರಣದಲ್ಲಿ ವಿದ್ಯಾರ್ಥಿನಿಯರಿಗೆ ಸೇಫ್ಟಿ ಇಲ್ಲ. ಜೊತೆಗೆ ಶಿಕ್ಷಣ ಕೇಂದ್ರಗಳಲ್ಲಿ MK ಸ್ಟಾಲಿನ್ ನೇತೃತ್ವದ DMK ಸರ್ಕಾರ ಭದ್ರತೆ ಕೊಡ್ತಾ ಇಲ್ಲ ಅಂತ ಬಿಜೆಪಿ ಹಾಗೂ AIADMK ಕಾರ್ಯಕರ್ತರು ದೊಡ್ಡ ಪ್ರತಿಭಟನೆ ಮಾಡಿದ್ದಾರೆ. ಈ ವೇಳೆ ಗಲಾಟೆಯಾಗಿ ಪರಿಸ್ಥಿತಿಯನ್ನು ತಿಳಿಗೊಳಿಸೋಕೆ ಕೆಲವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು.
ಪ್ರಕರಣ ತೀವ್ರ ಚರ್ಚೆಗೆ ಕಾರಣವಾಗ್ತಿದ್ದಂತೆ ಡಿಎಂಕೆ ಸರ್ಕಾರದ ವಿರುದ್ಧ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಅಣ್ಣಾಮಲೈ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಡಿಎಂಕೆ ಸರ್ಕಾರದ ಆಡಳಿತ ವೈಖರಿ ಬಗ್ಗೆ ಅಸಮಾಧಾನ ಹೊರಹಾಕಿ ಮಾತನಾಡಿರುವ ಅಣ್ಣಾಮಲೈ, ಡಿಎಂಕೆ ಸರ್ಕಾರ ಬೀಳೋವರೆಗೆ ನಾನು ಚಪ್ಪಲಿ ಹಾಕೋದಿಲ್ಲ, ಬರಿಗಾಲಲ್ಲಿ ಓಡಾಡ್ತೀನಿ ಅಂತ ಶಪಥ ಮಾಡಿದ್ದಾರೆ. ಅಲ್ಲದೆ ನಾವು ಚುನಾವಣೆ ಗೆಲ್ಲೋಕೆ ಜನರಿಗೆ ಹಣ ಕೊಡೋದಿಲ್ಲ, ಹಣ ಕೊಡದೆ ಚುನಾವಣೆ ಗೆಲ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ನಾಳೆ ತಮ್ಮ ಕೊಯಮತ್ತೂರು ನಿವಾಸದ ಮುಂದೆ ಚಾಟಿ ಏಟು ಹೊಡ್ಕೊಂಡು ನೋವನ್ನು ಅನುಭವಿಸುವುದಾಗಿ ಹೇಳಿದ್ದಾರೆ ಅಣ್ಣಾಮಲೈ. ಅಷ್ಟು ಮಾತ್ರ ಅಲ್ಲ, ಮುರುಗನ್ ದೇವರ 6 ಪುಣ್ಯ ಸ್ಥಳಗಳಿಗೆ ಹೋಗ್ತೀನಿ, 48 ದಿನ ಉಪವಾಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಈ ವಿಚಾರ ಈಗ ತಮಿಳುನಾಡು ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಭಾರಿ ಕೋಲಾಹಲಕ್ಕೆ ಕಾರಣ ಆಗ್ತಾ ಇದೆ. 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಸ್ಮರಣಾರ್ಥ ನಡೀತಾ ಇರೋ ಕಾಂಗ್ರೆಸ್ ಕಾರ್ಯಕಾರಿ ಸಭೆ CWC ಭಾರಿ ವಿವಾದಕ್ಕೆ ಕಾರಣ ಆಗಿದೆ. ಮೀಟಿಂಗ್ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಅಳವಡಿಸಿರುವ ಬ್ಯಾನರ್ನಲ್ಲಿ ತಿರುಚಿದ ಭಾರತದ ಮ್ಯಾಪ್ ಬಳಸಲಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದ ಗಿಲ್ಗಿಟ್ ಹಾಗೂ ಸದ್ಯ ಚೀನಾ ಆಡಳಿತದಲ್ಲಿರೋ ಅಕ್ಸಾಯ್ ಚೀನ್ಗಳನ್ನ ಭಾರತದ ಭಾಗ ಅಂತ ತೋರಿಸಿಲ್ಲ. ಹೀಗಾಗಿ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದೆ. ಕಾಶ್ಮೀರವನ್ನ ಪಾಕ್ ಭಾಗವಾಗಿ ತೋರಿಸಲಾಗಿದೆ. ಪಾಕ್ಗೆ ಧಾರೆ ಎರೆದುಕೊಟ್ಟಿದ್ದಾರೆ. ಗಾಂಧಿ ಹೆಸರಲ್ಲಿ ಭಾರತದ ನಕಾಶೆಯನ್ನ ಕಾಂಗ್ರೆಸ್ಸಿಗರು ತಿರುಚಿರೋದು ನಿಜಕ್ಕೂ ದೇಶದ್ರೋಹ. ಸಿಎಂ ಸಿದ್ದರಾಮಯ್ಯನವರೇ ಕೂಡಲೇ ಈ ವಿವಾದಿತ ಬ್ಯಾನರ್ ತೆರವು ಮಾಡಿ ಭಾರತದ ಮ್ಯಾಪ್ ಅನ್ನ ತಿರುಚಿದ ದೇಶದ್ರೋಹಿಗಳ ವಿರುದ್ಧ ಕ್ರಮ ತಗೊಳ್ಳಿ ಅಂತ ರಾಜ್ಯ ಬಿಜೆಪಿ ಆಕ್ರೋಶ ಹೊರಹಾಕಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಕಾಂಗ್ರೆಸ್ MLC ನಾಗರಾಜ್ ಯಾದವ್, ಇದು ಕಾಂಗ್ರೆಸ್ನ ಅಫಿಷಿಯಲ್ ಬ್ಯಾನರ್ ಅಲ್ಲ, ಇದು ನಮ್ಮ ಕೆಲ ಬೆಂಬಲಿಗರು ನಾಯಕರನ್ನ ಸ್ವಾಗತ ಮಾಡೋಕೆ ಹಾಕಿರೋ ಬ್ಯಾನರ್ ಅಂತ ಅದಕ್ಕೆ ಸಮಜಾಯಿಷಿ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಏನೋ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದಲ್ಲಿ ಉಗಮಿಸುವ ಅರ್ಕಾವತಿ ನದಿ ಕಲುಷಿತಗೊಳ್ಳುತ್ತಿರುವ ಬಗ್ಗೆ ಬಹಳ ಕಳವಳ ವ್ಯಕ್ತವಾಗಿದೆ. ಈ ಸಂಬಂಧ ಪ್ರತಿಕ್ರಿಯೆ ಕೊಡುವಂತೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ NGT, ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ CPCB ಮತ್ತು ಇತರ ಸೆಂಟ್ರಲ್ ಏಜೆನ್ಸಿಗಳಿಗೆ ನೋಟಿಸ್ ನೀಡಿದೆ. ಅಂದಹಾಗೆ ಕಾವೇರಿ ನದಿಯ ಉಪನದಿಯಾಗಿರುವ ಅರ್ಕಾವತಿ ನದಿ ಕೋಲಾರ, ರಾಮನಗರ ಮತ್ತು ಬೆಂಗಳೂರು ಗ್ರಾಮೀಣ ಜಿಲ್ಲೆಗಳ ಕೃಷಿ ಮತ್ತು ತೋಟಗಾರಿಕೆಗೆ ಬಹಳ ಮುಖ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಪಟ್ಟಣ ಮತ್ತು ಕೈಗಾರಿಕಾ ತ್ಯಾಜ್ಯಗಳನ್ನು ನದಿಗೆ ಬಿಡುತ್ತಿರುವುದರಿಂದ ವಿಷಕಾರಿ ಅಂಶಗಳು ಪತ್ತೆಯಾಗಿವೆ. ಹಾಗಾಗಿ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಕುರಿತು ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲಿಸಿಕೊಂಡು ತನಿಖೆ ಶುರು ಮಾಡಿತ್ತು. ರಾಜ್ಯದಲ್ಲಿ ಮತ್ತೊಬ್ಬ ಗುತ್ತಿಗೆದಾರ ಕಾಂಟ್ರಾಕ್ಟರ್ ತಮ್ಮ ಜೀವನವನ್ನ ಎಂಡ್ ಮಾಡಿಕೊಂಡಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ಮಾಜಿ ಕಾರ್ಪೊರೇಟರ್ ರಾಜು ಕಪನೂರ್ ಕೊಲೆ ಬೆದರಿಕೆ ಹಾಕ್ತಿದ್ದಾರೆ ಅಂತ ಹೇಳಿ ಬೀದರ್ ಮೂಲದ ಸಚಿನ್ ಅನ್ನೋರು ಈ ರೀತಿ ಮಾಡಿಕೊಂಡಿದ್ದಾರೆ. ರಾಜು ಕಪನೂರ್ 15 ಲಕ್ಷಕ್ಕೂ ಅಧಿಕ ಹಣ ಪಡೆದು ಟೆಂಡರ್ ಕೊಡದೆ ಮೋಸ ಮಾಡಿದ್ದಾರೆ. ಅಲ್ಲದೆ 1 ಕೋಟಿ ಹಣ ಕೊಡುವಂತೆ ಪ್ರೆಷರ್ ಹಾಕಿ ಕೊಲೆ ಬೆದರಿಕೆ ಹಾಕಿದ್ರು ಅಂತ ಸಚಿನ್ ಉಲ್ಲೇಖ ಮಾಡಿದ್ದಾರೆ. ಇನ್ನು ಘಟನೆ ಬಳಿಕ ಮಾತನಾಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ, ಸತ್ಯ ಹೊರಬರಬೇಕು ಅಷ್ಟೇ, ಯಾರೇ ಮಾಡಿದ್ರೂ ತಪ್ಪು ತಪ್ಪೆ. ನಾನು ಗುತ್ತಿಗೆದಾರನ ಸಾವಿನ ಕುರಿತು ಗೃಹ ಸಚಿವರೊಂದಿಗೆ ಮಾತನಾಡಿ ತನಿಖೆಗೆ ಆಗ್ರಹ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನೋ INDIA ಮೈತ್ರಿಕೂಟದಲ್ಲಿ ಭಾರಿ ಭಿನ್ನಮತ ಸ್ಫೋಟಗೊಂಡಿದೆ. ಕಾಂಗ್ರೆಸ್ನನ್ನೇ INDIA ಬ್ಲಾಕ್ನಿಂದ ತೆಗೆಯೋಕೆ ಆಪ್ ಮುಂದಾಗಿದೆ. ದಿಲ್ಲಿಯಲ್ಲಿ ಆಪ್ ಸರ್ಕಾರ ಅಸ್ತಿತ್ವದಲ್ಲಿ ಇಲ್ಲ, ಯೋಜನೆಗಳ ಮೂಲಕ ಜನರ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ, ಮೋಸ ಮಾಡ್ತಿದ್ದಾರೆ ಅಂತ ದಿಲ್ಲಿಯ ಯುವ ಕಾಂಗ್ರೆಸ್ ಘಟಕ ಕೇಜ್ರಿವಾಲ್ ವಿರುದ್ಧ ಸ್ಥಳೀಯ ಪೊಲೀಸರಿಗೆ ದೂರು ಕೊಟ್ಟಿತ್ತು. ಅಲ್ಲದೆ 2013ರಲ್ಲಿ ಕಾಂಗ್ರೆಸ್ ಆಪ್ ಸರ್ಕಾರಕ್ಕೆ ಸಪೋರ್ಟ್ ಮಾಡೋ ನಿರ್ಧಾರ ದಿಲ್ಲಿಯಲ್ಲಿ ಕಾಂಗ್ರೆಸ್ ಪತನಕ್ಕೆ ಕಾರಣವಾಯಿತು ಅಂತ AICC ಖಜಾಂಚಿ ಅಜಯ್ ಮಕೇನ್ ಇತ್ತೀಚೆಗಷ್ಟೇ ಹೇಳಿದ್ರು. ಅಲ್ಲದೆ ಕೇಜ್ರಿವಾಲ್ ದೇಶ ವಿರೋಧಿ ಅಂತ ಕರೆದಿದ್ರು. ಹೀಗಾಗಿ ಆಪ್ ಈಗ ರೊಚ್ಚಿಗೆದ್ದಿದೆ. ಮುಂದಿನ ದಿಲ್ಲಿ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲೋಕೆ ಏನೇನು ಬೇಕೋ ಅದೆಲ್ಲವನ್ನ ಕಾಂಗ್ರೆಸ್ ಮಾಡ್ತಿದೆ, ಇವರು ಕಾಂಗ್ರೆಸ್ನವರು ಬಿಜೆಪಿಯೊಂದಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಆರೋಪ ಮಾಡಿದೆ. ಹೀಗಾಗಿ INDIA ಮೈತ್ರಿಕೂಟದಿಂದ ಕಾಂಗ್ರೆಸ್ ಪಾರ್ಟಿಯನ್ನು ತೆಗೆಯೋಕೆ ಮಿತ್ರ ಪಕ್ಷಗಳಿಗೆಲ್ಲ ಆಮ್ ಆದ್ಮಿ ಪಾರ್ಟಿ ಕೇಳ್ಕೊಳ್ಳುತ್ತೆ ಅಂತ ಸಂಜಯ್ ಹೇಳಿಬಿಟ್ಟಿದ್ದಾರೆ. ಹೀಗಾಗಿ ಈ ಎಲ್ಲ ವಿಚಾರಗಳಿಂದ ಭವಿಷ್ಯದ INDIA ಮೈತ್ರಿಕೂಟ ಹೇಗಿರುತ್ತೆ, ಎಲೆಕ್ಷನ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ಪ್ರಶ್ನೆಗಳಿದ್ದಾವೆ. ಏನೋ ಪುಲ್ವಾಮಾ ದಾಳಿ ಹಿಂದಿನ ಮಾಸ್ಟರ್ ಮೈಂಡ್ ಜೈಷ್ ಉಗ್ರ ಸಂಘಟನೆಯ ಮೌಲಾನಾ ಮಸೂದ್ ಅಜರ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅಜರ್ ಅನಾರೋಗ್ಯಕ್ಕೆ ಒಳಗಾದಾಗ ಅಫ್ಘಾನಿಸ್ತಾನದಲ್ಲಿದ್ದ. ಈಗ ಆತನಿಗೆ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಕೊಡಿಸೋಕೆ ಪಾಕಿಸ್ತಾನಕ್ಕೆ ಶಿಫ್ಟ್ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಅಂದಹಾಗೆ ನಿಮಗೆ ಗೊತ್ತಿರ್ಬೋದು, ಈ ಉಗ್ರ ಜಂತುವನ್ನು ಭಾರತ ಹಿಡಿದು ಜೈಲಿಗೆ ಹಾಕಿತ್ತು. ಆದರೆ IC-814 ವಿಮಾನ ಹೈಜಾಕ್ ಆದ ನಂತರ 1999ನಲ್ಲಿ ಅನಿವಾರ್ಯವಾಗಿ ಈತನನ್ನು ಪ್ರಯಾಣಿಕರನ್ನು ಬಿಡುಗಡೆ ಮಾಡಿಕೊಳ್ಳಲಿಕ್ಕೆ ಬದಲಿಯಾಗಿ ಬಿಟ್ಕಳಿಸಬೇಕಾಯಿತು. ಆದರೆ ಅದಾದಮೇಲೆ ಭಾರತಕ್ಕೆ ದೊಡ್ಡ ಸಮಸ್ಯೆಯಾಗಿ ಕಾಡ್ದಾಯಿತ. 2001ರಲ್ಲಿ ಪಾರ್ಲಿಮೆಂಟ್ ಮೇಲಿನ ದಾಳಿ, ಆಮೇಲೆ ಪಠಾಣ್ಕೋಟ್ ದಾಳಿ, 2019ರಲ್ಲಿ ಪುಲ್ವಾಮಾ ದಾಳಿಗೆ ಈತನೇ ಮಾಸ್ಟರ್ ಮೈಂಡ್ ಆಗಿದೆ. ಹೀಗಾಗಿನೇ ಈ ಮಸೂದ್ ಅಜರ್, ಆಮೇಲೆ ಈ ಹಫೀಜ್ ಸಯೀದ್ ಇವರೆಲ್ಲರನ್ನ UAPA ಅಡಿಯಲ್ಲಿ ಉಗ್ರರು ಅಂತ ಘೋಷಿಸಲಾಗಿತ್ತು. ಬಳಿಕ ಈತನ ಹುಡುಕಾಟಕ್ಕಾಗಿ ಭಾರತ ತುಂಬ
ಹುಡುಕಾಟ ನಡೆಸಿ ನೋಡಿದಾಗ ಅಫ್ಘಾನಿಸ್ತಾನ, ಪಾಕಿಸ್ತಾನ ಅಲ್ಲೆಲ್ಲ ಓಡಾಡ್ಕೊಂಡಿದ್ದ, ತಲೆಮರೆಸ್ಕೊಂಡಿದ್ದ ಅಂತ ಗೊತ್ತಾಗಿತ್ತು. ಈಗ ಈತನಿಗೆ ಹೃದಯಾಘಾತ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇತ್ತೀಚೆಗಷ್ಟೇ ಹುಬ್ಬಳ್ಳಿಯಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟವಾಗಿ 9 ಮಂದಿ ಅಯ್ಯಪ್ಪ ಮಾಲಾಧಾರಿಗಳು ಗಂಭೀರವಾಗಿ ಗಾಯಗೊಂಡಿದ್ದು, ಅವರನ್ನೆಲ್ಲ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಈಗ ಚಿಕಿತ್ಸೆ ಫಲಕಾರಿಯಾಗಿದೆ. 2 ಅಯ್ಯಪ್ಪ ಮಾಲಾಧಾರಿಗಳು ಮೃತಪಟ್ಟಿದ್ದಾರೆ. ಮೃತರ ಕುಟುಂಬಕ್ಕೆ ಸಚಿವ ಸಂತೋಷ್ ಲಾಡ್ ಸಂತಾಪ ಸೂಚಿಸಿ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಿದ್ದಾರೆ. ಕೆಎಂಎಫ್ ಹಾಲಿನ ದರ ಏರಿಕೆಗೆ ಮುಂದಾಗಿದೆ. ಈ ಸಂಬಂಧ ಮಾತನಾಡಿರೋ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್, ದರ ಏರಿಕೆಗೆ ಪ್ರಸ್ತಾವನೆ ಬಂದಿದ್ದು ಸಂಕ್ರಾಂತಿ ಬಳಿಕ 5 ರೂಪಾಯಿ ಏರಿಕೆ ಮಾಡೋ ಬಗ್ಗೆ ತೀರ್ಮಾನ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ನಂದಿನಿ ಹಾಲಿನ ಪ್ಯಾಕೆಟ್ನಲ್ಲಿ ಈ ಹಿಂದೆ 50 ml ಹೆಚ್ಚುವರಿ ಮಾಡಿ 2 ರೂಪಾಯಿ ಹೆಚ್ಚಳ ಮಾಡಲಾಗಿತ್ತು. ಆ ಹೆಚ್ಚುವರಿ ಹಾಲು ವಾಪಸ್ಗೆ ನಿರ್ಧಾರ ಮಾಡಲಾಗಿದೆ ಅಂತ ಕೂಡ ಹೇಳಿದ್ದಾರೆ. ರಾಜಸ್ಥಾನದ ಗಂಗಾನಗರ್ನಲ್ಲಿರೋ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಮಧ್ಯರಾತ್ರಿ ಭಾರತಕ್ಕೆ ನುಸುಳ್ತಾ ಇದ್ದ ಪಾಕ್ ಮೂಲದ ವ್ಯಕ್ತಿಯೊಬ್ಬನನ್ನ ಭದ್ರತಾ ಪಡೆಗಳು ಹೊಡೆದುರುಳಿಸಿದ್ದಾರೆ. ಈತನನ್ನ ಮಹಮ್ಮದ್ ಗಫರ್ ಅಂತ ಗುರುತಿಸಲಾಗಿದೆ. ಈತನನ್ನ ಕಂಡ ತಕ್ಷಣ ಭದ್ರತಾ ಪಡೆಗಳು ವಾಪಸ್ ಹೋಗುವಂತೆ ಹೇಳಿದ್ರು. ಆದರೂ ಈತ ನಿರಾಕರಿಸಿದ ಕಾರಣ ಬೇರೆ ದಾರಿ ಇಲ್ಲದೆ ಉಗ್ರನ ಏನು ಅಂತ ಗೊತ್ತಿರುವುದಿಲ್ಲ, ಅನುಮಾನಾಸ್ಪದ ನಡೆಯಿಂದಾಗಿ ವಾರ್ನಿಂಗ್ ಮಾಡಿದ್ರು ಕೇಳದಿದ್ದಾಗ ಗುಂಡು ಹಾರಿಸಿ ಹೊಡೆದುರುಳಿಸಲಾಗಿದೆ. ಖತರ್ನಲ್ಲಿ ನಡೆದ ಏಷ್ಯನ್ ಯೂತ್ ಅಂಡ್ ಜೂನಿಯರ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾರತ ಮಹತ್ವದ ಸಾಧನೆ ಮಾಡಿದೆ. ಒಟ್ಟು 33 ಪದಕಗಳನ್ನು ಗೆದ್ದುಕೊಂಡಿದೆ. 7 ಚಿನ್ನ, 16 ಬೆಳ್ಳಿ ಹಾಗೂ 10 ಕಂಚಿನ ಪದಕವನ್ನ ಭಾರತ ಗೆದ್ದಿದೆ. 13 ರಿಂದ 17 ವರ್ಷದ ಭಾರತದ ಯುವ ಲಿಫ್ಟರ್ಗಳು 21 ಪದಕ ಗೆದ್ದರೆ 15 ರಿಂದ 20 ವರ್ಷದ ಏಜ್ ಗ್ರೂಪ್ ನಲ್ಲಿ 12 ಪದಕ ಬಂದಿದೆ. ಉತ್ತರ ಪ್ರದೇಶದ 16 ವರ್ಷದ ಜೋಶ್ನಾ ಸಬರ್ ಒಟ್ಟು 3 ಚಿನ್ನದ ಪದಕವನ್ನು ಗೆದ್ದು ಹೊಸ ಏಷ್ಯನ್ ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಅಲ್ಟ್ರಾಟೆಕ್ ಇಂಡಿಯಾ ಸಿಮೆಂಟ್ಸ್ ಡೀಲ್ ಬೆನ್ನಲ್ಲೇ ಹಲವು ಬದಲಾವಣೆ ಆಗ್ತಾ ಇದೆ. ಈಗ ಸಿಎಸ್ಕೆ ಮಾಲೀಕ ಮಾಜಿ ಬಿಸಿಸಿಐ ಪ್ರೆಸಿಡೆಂಟ್ ಎನ್ ಶ್ರೀನಿವಾಸನ್ ಇಂಡಿಯಾ ಸಿಮೆಂಟ್ಸ್ ನ ಸಿಇಒ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಅಂದಹಾಗೆ ಸಿಮೆಂಟ್ ಕ್ಷೇತ್ರದಲ್ಲಿ ಅದಾನಿ ಅಬ್ಬರದಿಂದ ಬಿರ್ಲಾ ಜೊತೆಗೆ ಅವರಿಗೂ ಬಿರ್ಲಾಗೂ ಬಹಳ ಕಾಳಗ ಶುರುವಾಗಿದೆ. ಹೀಗಾಗಿ ಅಲ್ಟ್ರಾಟೆಕ್ ಕೂಡ ತನ್ನ ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಳುತ್ತಿದೆ. ಇದೇ ನಿಟ್ಟಿನಲ್ಲಿ ಇಂಡಿಯಾ ಸಿಮೆಂಟ್ಸ್ ನ 32.72% ಶೇರ್ ಅನ್ನ ಖರೀದಿ ಮಾಡಿತ್ತು. ಈ ಮೂಲಕ ಅಲ್ಲಿ ತನ್ನ ಪಾಲನ್ನ 55.5%ಗೆ ಏರಿಸಿಕೊಂಡಿದೆ. ಅಲ್ಲದೆ ಇನ್ನು 26% ಷೇರುಗಳನ್ನ ಕೂಡ ಓಪನ್ ಆಫರ್ ಮೂಲಕ ಪಬ್ಲಿಕ್ ಶೇರ್ ಹೋಲ್ಡರ್ಸ್ ಇಂದ ಖರೀದಿ ಮಾಡೋಕೆ ಅಲ್ಟ್ರಾಟೆಕ್ ಪ್ಲಾನ್ ಮಾಡಿಕೊಂಡಿದೆ. ಮೂತ್ರಕೋಶ ಕ್ಯಾನ್ಸರ್ ನಿಂದ ಬಳಲ್ತಾ ಇದ್ದ ಸ್ಯಾಂಡಲ್ವುಡ್ ನಟ ಶಿವರಾಜ್ ಕುಮಾರ್ ಅವರಿಗೆ ಅಮೆರಿಕದ ಮಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಆಸ್ಪತ್ರೆಯಲ್ಲಿ ಆಪರೇಷನ್ ಆಗಿದೆ. ಸಕ್ಸಸ್ಫುಲ್ ಆಗಿದೆ. ಅವರ ಮೂತ್ರಕೋಶವನ್ನ ತೆಗೆದುಹಾಕಿ ಬದಲಿಗೆ ಕೃತಕ ಮೂತ್ರಕೋಶವನ್ನ ಅಳವಡಿಸಲಾಗಿದೆ. ಇನ್ನೊಂದು 30 ದಿನ ಅವರು ರೆಸ್ಟ್ ಮಾಡಬೇಕು ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ರಿಪೋರ್ಟ್ ಅನ್ನು ನಾವು ಕಂಪ್ಲೀಟ್ ಮಾಹಿತಿಯೊಂದಿಗೆ ಪಬ್ಲಿಷ್ ಮಾಡಿದ್ದೀವಿ. ಇವತ್ತೇ ಪಬ್ಲಿಷ್ ಆಗಿದೆ. ಫುಲ್ ನ್ಯೂಸ್ ಎಂಡ್ನಲ್ಲಿ ಅದನ್ನ ಸ್ಕ್ರೀನ್ ಮೇಲೆ ತರ್ತೀವಿ. ಟ್ಯಾಪ್ ಮಾಡೋ ಮೂಲಕ ನೀವು ಆ ವರದಿಗೆ ಜಂಪ್ ಆಗ್ಬೋದು. ಇನ್ನು ನಟ ಅಲ್ಲು ಅರ್ಜುನ್ ವಿವಾದ ಜೋರಾಗ್ತಿರೋ ನಡುವೆ ತೆಲಂಗಾಣ ಸಿಎಂ ಇದೀಗ ಟಾಲಿವುಡ್ ನಟರು ಮತ್ತು ಫಿಲ್ಮ್ ಮೇಕರ್ಸ್ ಅನ್ನ ಮೀಟ್ ಮಾಡಿದ್ದಾರೆ. ಈ ವೇಳೆ ರೇವಂತ್ ರೆಡ್ಡಿ ಟಾಲಿವುಡ್ ಜೊತೆಗೆ ತೆಲಂಗಾಣ ಸರ್ಕಾರ ಇದೆ, ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಯಾವುದೇ ರೀತಿ ರಾಜಿ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಸೇನಾ ವಾಹನ ಕಂದಕಕ್ಕೆ ಬಿದ್ದು ದೊಡ್ಡ ದುರಂತ ಆಗಿತ್ತಲ್ಲ, ಅದರಲ್ಲಿ ಮೃತಪಟ್ಟ 3 ಕರ್ನಾಟಕ ಮೂಲದ ಯೋಧರ ಪಾರ್ಥಿವ ಶರೀರವನ್ನ ಸ್ವಗ್ರಾಮಕ್ಕೆ ತರಲಾಗಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನಗಳನ್ನು ಕೂಡ ನೆರವೇರಿಸಲಾಗಿದೆ. ಇನ್ನು ಕಳೆದ ಸೆಷನ್ ಅಂದ್ರೆ ಡಿಸೆಂಬರ್ 24ನೇ ತಾರೀಕು ಫ್ಲಾಟ್ ಆಗಿದ್ದ ಭಾರತದ ಷೇರುಪೇಟೆ ಇಂದು ಕೂಡ ಅದೇ ಫ್ಲಾಟ್ ಟ್ರೆಂಡ್ ಅನ್ನ ಕಂಟಿನ್ಯೂ ಮಾಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 0.39 ಪಾಯಿಂಟ್ಸ್ ಡೌನ್ ಆಗಿ 78,472ಕ್ಕೆ, ನಿಫ್ಟಿ 22 ಪಾಯಿಂಟ್ಸ್ ಆಗಿ 23,750ಕ್ಕೆ ತಲುಪಿದೆ. ಭಾರತಿ ಏರ್ಟೆಲ್, ಅದಾನಿ ಪೋರ್ಟ್ಸ್ ಮತ್ತು ಮಹೀಂದ್ರಾ ಅಂಡ್ ಮಹೀಂದ್ರಾ ಷೇರುಗಳು ಲಾಭ ಮಾಡಿಕೊಂಡಿವೆ. ಆದರೆ ರಿಲಯನ್ಸ್ ಇಂಡಸ್ಟ್ರೀಸ್, HDFC ಬ್ಯಾಂಕ್ ಮತ್ತು ಟೈಟನ್ ಷೇರುಗಳು ಕಳಪೆ ಪ್ರದರ್ಶನವನ್ನು ತೋರಿವೆ. ಜಾಗತಿಕ ಮಾರುಕಟ್ಟೆಯ ವೀಕ್ ಟ್ರೆಂಡ್. ಡಿಸೆಂಬರ್ 25ರ ಕ್ರಿಸ್ಮಸ್ ರಜೆಯಿಂದ ಟ್ರೇಡಿಂಗ್ ಮಂದಗತಿಯಲ್ಲಿತ್ತು. ಹೂಡಿಕೆದಾರರ ಫೋಕಸ್ ಇದೀಗ ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಟ್ಯಾರಿಫ್ ಪಾಲಿಸಿಗಳು ಏನಿರ್ತವೆ ಅನ್ನೋದರ ಮೇಲಿದೆ. ಇದು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 7 ಪೈಸೆ ಕಮ್ಮಿಯಾಗಿ 85 ರೂಪಾಯಿ 27 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 462 ರೂಪಾಯಿ ಜಾಸ್ತಿಯಾಗಿ 76,336 ರೂಪಾಯಿ ಆಗಿದೆ. ಇನ್ನು 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 420 ರೂಪಾಯಿ ಜಾಸ್ತಿಯಾಗಿ 69,920 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 529 ರೂಪಾಯಿ ಜಾಸ್ತಿಯಾಗಿ 88,040 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.